ನಿಜವಾಗ್ಲೂ ನನಗೆ ರಘು ಅವ್ರ ಸ್ಟೋರಿ ಕೇಳಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ರು ಅವರು ಅಂತ. ಅವರು ನೋಡಿದ್ರೆ ಅದ್ರಲ್ಲಿ ನಮಗೆ ಫೀಲೇ ಆಗಲ್ಲ. ಸೊ ಆ ಥರ ಇದ್ದಾರೆ ಒಂದು ಪರ್ಸ್ನಾಲಿಟಿ. ಆ್ಯಂಡ್ ನಿಜವಾಗ್ಲೂ ಇಷ್ಟೊಂದೆಲ್ಲ ಕಷ್ಟ ಬೇರೆ ಯಾರಿಗಾರು ಬಂದರೆ ನಿಜ ಸತ್ತೋಗಿರೋರು ಅಂತ ಅನಿಸುತ್ತೆ. ಎಷ್ಟು ಡೌನ್ಸ್ ಇದೆ ಅಂತ ಅಂದರೆ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಸಿಚುವೇಶನ್ಸ್ಗಳೆಲ್ಲ ಹೆಂಗಿರಬೇಕು ಅಂತ. ಆ್ಯಂಡ್ ಆ ದುಡ್ಡು ಕಳ್ಕೊಂಡಾಗಂತೂ ನಿಜವಾಗ್ಲೂ ಎಷ್ಟೋ ಜನ ಸೂಸೈಡೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿರಲ್ಲ ರಘು ಅವರು. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ನಾನು. ಅದು ತಮಾಷೆ ಮಾತೇ ಅಲ್ಲ ಗುರು. 40 ಲಕ್ಷ ಕಳ್ಕೊಂಡಿರೋದು ಅಂತಂದರೆ ಅದೇನು ತಮಾಷೆ ಮಾತು? 40 ಲಕ್ಷ ಎಷ್ಟು ಕಷ್ಟಪಡಬೇಕು ಅದಕ್ಕೋಸ್ಕರ. ಆ್ಯಂಡ್ ಎಷ್ಟು ಡೌನ್ಸು ಯಪ್ಪ. ನಂಗೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಕಷ್ಟಪಟ್ಟು ರಘು ಅವ್ರು ಬಂದ್ರ ಅಂತ ಅನಿಸುತ್ತೆ. ಆ್ಯಂಡ್ ಯಾವಾಗ ನೋಡಿದ್ರು ಅವರು ಸ್ಟ್ರಿಕ್ಟಾಗಿರ್ತಾರೆ, ನಗಲ್ಲ, ತಮಾಷೆ ಮಾಡಲ್ಲ. ಈ ಒಂದು ರೀಸನ್ಗೋಸ್ಕರನೇ ಅಂತ ನನಗೆ ನಿನ್ನೆ ಅನ್ನಿಸ್ತು. ಒಬ್ಬ ಮನುಷ್ಯಂಗೆ ಪೆಟ್ಟು ಬಿದ್ದು ಬಿದ್ದು ಆ ಕಲ್ಲು ಬಂಡೆ ಥರ ಆಗೋಗ್ಬಿಟ್ಟಿರ್ತಾನೆ, ಅಷ್ಟು ನೋವು ತಿಂದುಬಿಟ್ಟಿರ್ತಾನೆ. ಸೊ ನನಗೆ ನಿಜವಾಗ್ಲೂ ಸಖತ್ತು ಬೇಜಾರಾಯಿತು ರಘು ಅವ್ರದ್ದು ಇಂಥ ಒಂದು ಸ್ಟೋರಿನ ಕೇಳಿ. ಆ್ಯಂಡ್ ಮುಂದೆ ಅವ್ರ ಲೈಫಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ. ಅವ್ರು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಎಲ್ಲನೂ ಅಚೀವ್ ಆಗಲಿ. ಆ್ಯಂಡ್ ನಾವು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀವಿ. ಸೊ ನಿಮ್ಗೆ ಏನಂತ ಅನಿಸುತ್ತೆ ಈ ಒಂದು ರಘು ಅವ್ರ ಸ್ಟೋರಿ ಕೇಳಿ ಕಾಮೆಂಟ್ ಮಾಡಿ.